ಸ್ಟಾರ್ಟ್. ಹಾಯ್ ಹಲೋ ಸ್ಟೂಡೆಂಟ್ಸ್, Welcome to the ಇವತ್ತು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ರಿಪೋರ್ಟೆಡ್ ಸ್ಪೀಚ್ ನಥಿಂಗ್ ಬಟ್ ಇಂಡೈರೆಕ್ಟ್ ಸ್ಪೀಚು. ಅದರಲ್ಲಿ ನಾವು ಯಾವ ರೀತಿ ಡೈರೆಕ್ಟ್ನಿಂದ ಇಂಡೈರೆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಡೈಲಾಗ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ರಾಜು ಸೇಡ್ ಐ ಆಮ್ ಇನ್ ಮೈಸೂರು. ರಾಜು ಸೇಡ್ ಐ ಆಮ್ ಇನ್ ಮೈಸೂರು. ಆಕ್ಚುಲಿ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕು ಅಂತಂದ್ರೆ ಟೆನ್ಸಸ್ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಡೈಲಾಗ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ರಾಜು ಐ ಆಮ್ ಇನ್ ಮೈಸೂರ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ರಾಜು ಐ ಆಮ್ ಇನ್ ಮೈಸೂರ್. ಸೊ ಇಲ್ಲೇನು ಅಂತಂದ್ರೆ ನೋಡಿ, ಎರಡು ಚೇಂಜಸ್ ಏನಿದೆ ನೋಡಿ. ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ಒಂದು ಡೈರೆಕ್ಟ್ ಸ್ಪೀಚ್ ನಲ್ಲಿದೆ, ಹೌದಾ? ಡೈರೆಕ್ಟ್ ಸ್ಪೀಚ್ ಅಂತಂದ್ರೆ ವಿ ಕೋಟ್ ಆಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್, ಹೌದಾ? ರಾಜು ಸೇಡ್ ದ್ಯಾಟ್ ಹಿ ವಾಸ್ ಇನ್ ಮೈಸೂರ್. ಇನ್ ಡೈರೆಕ್ಟ್ ಸ್ಪೀಚ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಐ ಇದ್ರೆ ಹಿ ಅಥವಾ ಸಿ ಆಗುತ್ತೆ. ಆಮೇಲೆ ನೋಡಿ, ಸಿಂಪಲ್ ಪ್ರೆಸೆಂಟ್ ಆಗಿದೆ. ಐ ಆಮ್ ಇನ್ ಮೈಸೂರ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಅದನ್ನ ನಾವು ಸಿಂಪಲ್ ಪಾಸ್ಟ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಮಾಡಬೇಕು, ಅವಾಗ ಹಿ ವಾಸ್ ಇನ್ ಮೈಸೂರ್ ಅಂತ ಆಗುತ್ತೆ. ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ಡೈರೆಕ್ಟ್ ಸ್ಪೀಚ್ ನಲ್ಲಿ, ಅವಾಗ ಅದರ ಆನ್ಸರ್ ಬಂದ್ಬಿಟ್ಟು ರಾಜು ಸೇಡ್ ದ್ಯಾಟ್ ಹಿ ವಾಸ್ ಇನ್ ಮೈಸೂರ್. ಸೊ ಇಲ್ಲಿ ನೋಡಿ, ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಬರೀಬೇಕಾಗತ್ತೆ. ಸೊ ಇನ್ನೊಂದು ಏನು ಅಂತಂದ್ರೆ ಚೇಂಜ್ ಆಫ್, ಇಲ್ಲಿ ಏನೇನು ನೋಡಿದೀವಿ ನಾವು ಎರಡು ಥಿಂಗ್ಸ್ ಅಬ್ಸರ್ವ್ ಮಾಡ್ತೀವಿ. ಒಂದು ಚೇಂಜ್ ಆಫ್ ಪ್ರೊನೌನ್ಸ್ ಇರ್ಬೋದು, ಮತ್ತೆ ಚೇಂಜ್ ಆಫ್ ಟೆನ್ಸಸ್. ಪ್ರೊನೌನ್ಸ್ ಕೂಡ ಚೇಂಜ್ ಆಗಿದೆ, ಐ ಇದ್ದದ್ದು ಹಿ ಆಗಿದೆ ಅಥವಾ ಸಿ ಆಗಿದೆ. ಆಮೇಲೆ ಸೊ ಈ ರೀತಿ. ಆಮೇಲೆ ಚೇಂಜ್ ಆಫ್ ಟೆನ್ಸಸ್, ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಏನಾಗಿದೆ, ಇಲ್ಲಿ ಸಿಂಪಲ್ ಪಾಸ್ಟ್ ಆಗಿದೆ. ಅದನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ದ್ಯಾಟ್ ಯಾಕೆ ಬಳಸಿದೀವಿ ಅಂತಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಇದೆ. ಅಸರ್ಟಿವ್ ಸೆಂಟೆನ್ಸ್ ಮತ್ತೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ದ್ಯಾಟ್ ಅನ್ನ ಬಳಸ್ತಾರೆ. ನೋಡಿ, ಕಾಮನ್ ಚೇಂಜಸ್ ಏನು ಅಂತಕ್ಕಂಥ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಕಾಮನ್ ಚೇಂಜಸ್ ಬಂದ್ಬಿಟ್ಟು ಡಿಟೇಲ್ ಆಗಿ ತೋರಿಸ್ತಾ ಇದೆ ನೋಡಿ. ಕಾಮನ್ ಚೇಂಜಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾವು ಎರಡು ಚೇಂಜಸ್ ನೋಡಿದ್ವಿ, ಒಂದು ಚೇಂಜ್ ಆಫ್ ಪ್ರೊನೌನ್ಸ್ ಇರ್ಬೋದು, ಚೇಂಜ್ ಆಫ್ ಟೆನ್ಸಸ್ ಇರ್ಬೋದು. ಸೊ ನಾವು ಐ ಆಮ್ ಶೋಯಿಂಗ್ ಕಾಮನ್ ಚೇಂಜಸ್. ಏನೇನು ಕಾಮನ್ ಚೇಂಜಸ್ ಆಗ್ತಾ ಅನ್ನೋದನ್ನ ನೋಡಿ, ಐ ಆಮ್ ಡಿಸ್ಪ್ಲೇಯಿಂಗ್ ಹಿಯರ್. ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಅಕ್ಷಯ್ ಏನಂತ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ಏನು ಅಂತಂದ್ರೆ ನೋಡಿ, ಡೈರೆಕ್ಟ್ ಸ್ಪೀಚ್ ನಲ್ಲಿ ಐ ಇತ್ತ ತಿಳ್ಕೊಳ್ಳಿ. ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಹಿ ಅಥವಾ ಸಿ ಆಗುತ್ತೆ. ಹುಡುಗ ಹೇಳ್ತಿದ್ರೆ ಹಿ ಆಗುತ್ತೆ, ಹುಡುಗಿ ಹೇಳ್ತಾ ಇದ್ರೆ ಸಿ ಆಗುತ್ತೆ, ಹೌದಾ? ಡೈರೆಕ್ಟ್ ಸ್ಪೀಚ್ ಐ ಇದ್ರೆ. ಒಂದು ಎಕ್ಸಾಂಪಲ್ ನೋಡಿ, ರಾಜು ಸೇಡ್ ಐ ಆಮ್ ಎ ಸ್ಟೂಡೆಂಟ್. ರಾಜು ಸೇಡ್ ಐ ಆಮ್ ಎ ಸ್ಟೂಡೆಂಟ್ ಅಂದಾಗ ಐ ಅಂತಕ್ಕಂಥದ್ದು ರಾಜು ಇಲ್ಲಿ. ಸೊ ರಾಜು ಹುಡುಗ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವ್ ಏನ್ ಬರೀಬೇಕಾಗತ್ತೆ, ಹಿ ಅಂತ ಬರೀಬೇಕಾಗತ್ತೆ. ಆಮ್ ಮತ್ತೆ ವಾಸ್, ಹಿ ವಾಸ್ ಎ ಸ್ಟೂಡೆಂಟ್. ಯಾಕಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದು ಸಿಂಪಲ್ ಪಾಸ್ಟ್ ಬರೀತಾ ಇದೀವಿ ನೋಡಿ. ಚೇಂಜಸ್ ನೋಡ್ಕೊಳ್ಳಿ. ಐ ಇದ್ರೆ ಏನಾಗಿದೆ, ಅಲ್ಲಿ ಹಿ ಆಗಿದೆ, ಬಿಕಾಸ್ ರಾಜು ಹುಡುಗ, ಹೌದಾ? ಸೇಡ್ ದ್ಯಾಟ್ ಹಿ ವಾಸ್ ಎ ಸ್ಟೂಡೆಂಟ್, ಹೌದಾ? ನೆಕ್ಸ್ಟ್ ನೋಡಿ, ರಜನಿ ಸೇಡ್ ಐ ಆಮ್ ಎ ಸ್ಟೂಡೆಂಟ್. ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ. ಇಲ್ಲಿ ರಜನಿ ಅಂತಕ್ಕಂಥದ್ದು ಹುಡುಗಿ ಆಗಿದೆ, ಅದರಿಂದ ಶಿ ಬರ್ತಾ ಇದೆ ನೋಡಿ. ರಜನಿ ಸೇಡ್ ದ್ಯಾಟ್ ಸಿ ವಾಸ್ ಎ ಸ್ಟೂಡೆಂಟ್ ಅಂದ್ರೆ ನೀವು ನೆನಪಿಟ್ಟುಕೊಳ್ರಿ, ಅಸರ್ಟಿವ್ ಸೆಂಟೆನ್ಸ್ ದ್ಯಾಟ್ ಬರುತ್ತೆ ನೋಡಿ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಯು ಇತ್ತ ತಿಳ್ಕೊಳ್ಳಿ. ಇನ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಐ, ಹಿ, ಸಿ, ವಿ, ದೇ. ಡಿಪೆಂಡ್ ಅಪಾನ್ ಸ್ಟೇಟ್ಮೆಂಟ್, ಹೌದಲ್ವಾ? ಬಹಳ ಜನ ಮಾತಾಡ್ತಾ ಇದ್ರೆ ದೇ ಆಗ್ಬೋದು, ವಿ ಆಗ್ಬೋದು. ಹುಡುಗಿ ಮಾತಾಡ್ತಾ ಇದ್ರೆ ಶಿ ಆಗುತ್ತೆ, ಹುಡುಗ ಮಾತಾಡ್ತಿದ್ರೆ ಹಿ ಆಗುತ್ತೆ. ಸೊ ಯು ಇದ್ರೆ ಐನೂ ಆಗ್ಬೋದು. ಸೊ ನೋಡಿ, ಎಕ್ಸಾಂಪಲ್ ಬಂದ್ರೆ ರಾಜು ಸೇಡ್ ಟು ಮೀ ಯು ಆರ್ ಎ ಸ್ಟೂಡೆಂಟ್. ರಾಜು ಯಾಕೆ ಹೇಳ್ತಾ ಇದ್ದಾನೆ, ನನಗೆ ಹೇಳ್ತಾ ಇದ್ದಾನಲ್ವಾ? ರಾಜು ಸೇಡ್ ಟು ಮೀ ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳ್ಬೋದು. ಆಮೇಲೆ ರಾಜು ಸೇಡ್ ಟು ರವಿ ಯು ಆರ್ ಎ ಸ್ಟೂಡೆಂಟ್. ಅವಾಗ ಏನಾಗುತ್ತೆ, ರಾಜು ಸೇಡ್ ಟು ರವಿ ದ್ಯಾಟ್ ಹಿ ವಾಸ್ ಎ ಸ್ಟೂಡೆಂಟ್. ಅಲ್ಲಿದೆ ನೋಡಿ ರವಿ. ಇನ್ನೊಂದು ನೋಡಿ, ರಾಜು ಸೇಡ್ ಟು ರಜನಿ ಯು ಆರ್ ಎ ಸ್ಟೂಡೆಂಟ್. ರಜನಿ ಹೇಳ್ತಾರಂತ ಅದು ನೋಡಿ, ರಾಜು ಸೇಡ್ ಟು ರಜನಿ ಸಿ ವಾಸ್ ಎ ಸ್ಟೂಡೆಂಟ್. ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಸಿಂಪಲ್ ಪಾಸ್ಟ್ ಮಾಡಿದ್ದಾರೆ. ಸರ್ ಸೇಡ್ ಟು ಅಸ್ ಯು ಆರ್ ದ ಸ್ಟೂಡೆಂಟ್ಸ್. ಸರ್ ಸೇಡ್ ಟು ಅಸ್ ಯು ಆರ್ ದ ಸ್ಟೂಡೆಂಟ್ಸ್. ಸರ್ ಸೇಡ್ ಟು ಅಸ್ ದ್ಯಾಟ್ ವಿ ವರ್ ದ ಸ್ಟೂಡೆಂಟ್ಸ್. ಯು ಬದಲು ಏನಾಗುತ್ತೆ ಅಲ್ಲಿ ವಿ ಅಂದ್ರೆ ಏನು, ಅಲ್ಲಿ ಮೇಲಿದ್ದಂತ ಚೇಂಜಸ್ ತೋರಿಸ್ತಾ ಇದೆ ನೋಡಿ. ಸರ್ ಸೇಡ್ ಟು ದ ಚಿಲ್ಡ್ರನ್ ಯು ಆರ್ ದ ಸ್ಟೂಡೆಂಟ್ಸ್. ಯು ಆರ್ ದ ಸ್ಟೂಡೆಂಟ್ಸ್. ಅವಾಗ ಏನಾಗುತ್ತೆ, ಸರ್ ಸೇಡ್ ಟು ದ ಚಿಲ್ಡ್ರನ್ ದ್ಯಾಟ್ ದೇ ವರ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಇನ್ನ ಡೈರೆಕ್ಟ್ ಸ್ಪೀಚ್ ನಲ್ಲಿ ವಿ ಇದ್ರೆ ದೇ ಆಗುತ್ತೆ, ಮೀ ಇದ್ರೆ ಹಿಮ್ ಆಗುತ್ತೆ, ಆಮೇಲೆ ಅದು ಹಾರ್ ಆಗುತ್ತೆ, ಅಸ್ ಇದ್ರೆ ದ್ಯಾಮ್ ಆಗುತ್ತೆ ನೋಡಿ. ರಾಜು ಅಂಡ್ ರವಿ ಸೇಡ್ ವಿ ಆರ್ ಸ್ಟೂಡೆಂಟ್ಸ್. ರಾಜು ಅಂಡ್ ರವಿ ಸೇಡ್ ವಿ ಆರ್ ಸ್ಟೂಡೆಂಟ್ಸ್. ಅವಾಗ ಏನಾಗುತ್ತೆ, ರಾಜು ಅಂಡ್ ರವಿ ಸೇಡ್ ದ್ಯಾಟ್ ದೇ ವರ್ ಸ್ಟೂಡೆಂಟ್. ದೇ ವರ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ವಿ ಇದ್ದದ್ದು ಏನಾಗುತ್ತೆ ಅಲ್ಲಿ, ವಿ ಚೇಂಜಸ್ ಟು ದೇ ಅಂತ ಆಗುತ್ತೆ. ರಾಜು ಸೇಡ್ ರವಿ ಗಿವ್ ಮಿ ಎ ಬುಕ್. ಸಾರಿ, ರಾಜು ಸೇಡ್ Ravi gives me the mistake. Raju said that Ravi gave me a book.
ಗೇವ್ ಹಿಮ್ ಎ ಬುಕ್. ಹೌದಲ್ವಾ? ರಜನಿ ಸೇಡ್ Bye bye guys. ರವಿ ಗಿವ್ಸ್ ಮಿ ಎ ಬುಕ್. Bye bye guys. ರಜನಿ ಸೇಡ್ ದಟ್ ರವಿ ಗೇವ್ ಹರ್ ಎ ಬುಕ್. ಅಂದ್ರೆ ಈ ರೀತಿ ಚೇಂಜಸ್ ತಿಳ್ಕೊಬೇಕಾಗತ್ತೆ. Bye bye guys. ಸೊ ದ ಚಿಲ್ಡ್ರನ್ ಸೇಡ್ ಟೀಚರ್ ಗಿವ್ಸ್ ಅಸ್ ಎ ಟೆಸ್ಟ್ ಅಂತ ಇದೆ ಅದು. ಸೊ ಅವಾಗ ಏನಾಗುತ್ತೆ, ದ ಚಿಲ್ಡ್ರನ್ ಸೇಡ್ ದಟ್ ಟೀಚರ್ ಗೇವ್ ದೆಮ್ ಅ ಟೆಸ್ಟ್ ಅಂತ ಹೇಳ್ಬೋದು. ಈ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಇಂಡೈರೆಕ್ಟ್ ಯುವರ್ ಇದ್ದದ್ದು ಹೀಸ್ ಅಥವಾ ಹರ್ ಅಥವಾ ಅವರ್ ಅಥವಾ ದೇರ್ ಆಗ್ತಾ ಹೋಗುತ್ತೆ ಡೈರೆಕ್ಟ್ ಇಂಡೈರೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಸೊ ಅಲ್ಲಿ ಹಂಗಾದ್ರೆ ಎಕ್ಸಾಂಪಲ್ಸ್ ಏನು ಅಂತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಐ ಆಮ್ ಶೋಯಿಂಗ್ ಹಿಯರ್. ರಾಜು ಸೇಡ್ ಟು ರವಿ ಐ ವಾಂಟ್ ಯುವರ್ ಬುಕ್. ರಾಜು ಸೇಡ್ ಟು ರವಿ ಐ ವಾಂಟ್ ಯುವರ್ ಬುಕ್ ಅಂತಿದೆ. ಆಕ್ಚುಲಿ ಇದು ರಾಜು ಟೋಲ್ಡ್ ರವಿ ಆಗ್ಬೇಕು. ಆಕ್ಚುಲಿ ಸಾರಿ, ರಾಜು ಟೋಲ್ಡ್ ರವಿ ದ್ಯಾಟ್ ಹಿ ವಾಂಟೆಡ್ ಹೀಸ್ ಬುಕ್. ಹಿ ವಾಂಟೆಡ್ ಹೀಸ್ ಬುಕ್. ಓಕೆ, ಹಿ ವಾಂಟೆಡ್ ಹೀಸ್ ಬುಕ್ ಅಂತ ಹೇಳ್ಬೇಕಾಗತ್ತೆ. ಎಲ್ಲ ಸೇಟು ಬರಿಬಾರ್ದು ಆಕ್ಚುಲಿ, ದ್ಯಾಟು ಬಳಸ್ಬೇಕಾಗತ್ತೆ. ರಾಜು ಸೇ ನೋಡಿ, ರಾಜು ಸೇಡ್ ಟು ರಜನಿ ಐ ವಾಂಟ್ ಯುವರ್ ಬುಕ್. ರಾಜು ಟೋಲ್ಡ್ ರಜನಿ ದ್ಯಾಟ್ ಹಿ ವಾಂಟೆಡ್ ಹರ್ ಬುಕ್. ಸೌಂಡ್ ಕಡಿಮೆ ಮಾಡೋ. ಟೀಚರ್ ಸೇಡ್ ಟು ಅಸ್ ಐ ವಾಂಟ್ ಯುವರ್ ನೋಟ್ಸ್. ಟೀಚರ್ ಟೋಲ್ಡ್ ಅಸ್ ನೋಡಿ, ಹಿಂಗೆ ಹೇಳ್ಬೇಕಾದ್ರೆ ಆಕ್ಚುಲಿ ಟೀಚರ್ ಟೋಲ್ಡ್ ಅಸ್ ದ್ಯಾಟ್ ಹಿ ವಾಂಟೆಡ್ ಅವರ್ ನೋಟ್ಸ್. ಟೀಚರ್ ಸೇಡ್ ಟು ದ ಚಿಲ್ಡ್ರನ್ ಐ ವಾಂಟ್ ಯುವರ್ ನೋಟ್ಸ್. ಅವಾಗ ಏನಾಗುತ್ತೆ, ಟೀಚರ್ ಟೋಲ್ಡ್ ಚಿಲ್ಡ್ರನ್ ದ್ಯಾಟ್ ಹಿ ವಾಂಟೆಡ್ ದೇರ್ ನೋಟ್ಸ್ ಅಂತ ಬರೀಬೇಕಾಗತ್ತೆ. ಇನ್ನ ಮೈ ಇದ್ದದ್ದು ಏನಾಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಹೀಸ್ ಅಥವಾ ಹರ್ ಆಗುತ್ತೆ. ಅವರ್ ಇದ್ದದ್ದು ದೇರ್ ಆಗುತ್ತೆ. ಸೊ ಇದು ನಾವು ಚೇಂಜಸ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ರಾಜು ಸೇಡ್ ರವಿ ಈಸ್ ಮೈ ಬ್ರದರ್. ರವಿ ಈಸ್ ಮೈ ಬ್ರದರ್ ಅಂತ ಕೊಟ್ಟಿದ್ದಾರೆ. ಸೊ ರಾಜು ಸೇಡ್, ಅವಾಗ ಏನಾಗುತ್ತೆ, ರಾಜು ಸೇಡ್ ದ್ಯಾಟ್ ರವಿ ವಾಸ್ ಹೀಸ್ ಬ್ರದರ್. ರಾಜು ಸೇಡ್ ದ್ಯಾಟ್, ಒಬ್ಬರೇ ಸೇಡ್ ದ್ಯಾಟ್ ಬರ್ರಿ, ತೊಂದರೆ ಇಲ್ಲ. ರಜನಿ ಸೇಡ್ ರವಿ ಈಸ್ ಮೈ ಬ್ರದರ್. ಅವಾಗ ಅದನ್ನು ಸಿಂಪಲ್ ಫಸ್ಟ್ ಆಗುತ್ತೆ. ರಜನಿ ಸೇಡ್ ದ್ಯಾಟ್ ರವಿ ವಾಸ್ ಹರ್ ಬ್ರದರ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಏನ್ ಮಾತ್ರ ಚೇಂಜಸ್ ಆಗುತ್ತೆ ನೋಡಿ. ದ ಚಿಲ್ಡ್ರನ್ ಸೈಡ್ ವಿ ಆರ್ ಇನ್ ಅವರ್ ಸ್ಕೂಲ್. ವಿ ಆರ್ ಇನ್ ಅವರ್ ಸ್ಕೂಲ್ ನೋಡಿ. ದ ಚಿಲ್ಡ್ರನ್ ಸೇಡ್ ದ್ಯಾಟ್ ದೇ ವರ್ ಇನ್ ದೇರ್ ಸ್ಕೂಲ್ ಅಂತ ಹೇಳ್ಬೇಕಾಗತ್ತೆ. ದೇ ವರ್ ಇನ್ ದೇರ್ ಸ್ಕೂಲ್ ಅಂತ ಹೇಳ್ಬೇಕು. ಹೌದಲ್ವಾ? ಸೊ ಇನ್ನ ಡೈರೆಕ್ಟ್ ಸ್ಪೀಚ್ ನಲ್ಲಿ ಮೈ ಸೆಲ್ಫ್ ಅಂತ ತಿಳ್ಕೊಳ್ಳಿ. ಅದು ಇಂಡೈರೆಕ್ಟ್ ಏನಾಗುತ್ತೆ ಅಂತಂದ್ರೆ ಹಿಮ್ಸೆಲ್ಫ್ ಅಥವಾ ಹರ್ ಸೆಲ್ಫ್ ಆಗುತ್ತೆ. ಅವರ್ ಸೆಲ್ಫ್ ಇದ್ರೆ ದೆಮ್ ಸೆಲ್ಸ್ ಆಗುತ್ತೆ. ಹಿಯರ್ ಇದ್ರೆ ದೇರ್ ಆಗುತ್ತೆ. ರಾಜು ಸೇಡ್ ಐ ಟಾಕ್ ಟು ಮೈ ಸೆಲ್ಫ್. ರಾಜು ಸೇಡ್ ಐ ಟಾಕ್ ಟು ಮೈ ಸೆಲ್ಫ್. ರಾಜು ಸೇಡ್ ದಟ್ ಹಿ ಟಾಕ್ ಟು ಹಿಮ್ಸೆಲ್ಫ್. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದು ಸಿಂಪಲ್ ಪಾಸ್ಟ್ ಆಗುತ್ತೆ. ರಜನಿ ಸೇಡ್ ಐ ಟಾಕ್ ಟು ಮೈ ಸೆಲ್ಫ್. ರಜನಿ ಅಂದ್ರೆ ಹುಡುಗ ಆಗುತ್ತೆ. ಅವಾಗ ಏನಾಗುತ್ತೆ, ರಜನಿ ಸೇಡ್ ದಟ್ ಸಿ ಟಾಕ್ ಟು ಹರ್ ಸೆಲ್ಫ್ ಅಂತ ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಮತ್ತೆ ಯಾವ್ದು ಬರುತ್ತೆ, ಜಸ್ಟ್ ಸಿ. ದ ಚಿಲ್ಡ್ರನ್ ಸೇಡ್ ವಿ ಕಂಪ್ಲೀಟ್ ದ ವರ್ಕ್ ಅವರ್ ಸೆಲ್ಸ್. ದ ಚಿಲ್ಡ್ರನ್ ಸೇಡ್ ವಿ ಕಂಪ್ಲೀಟ್ ದ ವರ್ಕ್ ಅವರ್ ಸೆಲ್ಸ್. ದ ಚಿಲ್ಡ್ರನ್ ಸೇಡ್ ದಟ್ ದೇ ಕಂಪ್ಲೀಟೆಡ್ ದ ವರ್ಕ್ ದೆಮ್ಸೆಲ್ಸ್. ಅವರ್ ಸೆಲ್ಸ್ ಇದ್ದು ದೆಮ್ಸೆಲ್ಸ್ ಅಂತ ಆಗುತ್ತೆ. ವಿ ಇದ್ದು ದೇ ಅಂತ ಆಗುತ್ತೆ. ಓಕೆ, ರಜನಿ ಸೇಡ್ ರಾಜು ಇಸ್ ರೀಡಿಂಗ್ ಹಿಯರ್. ಅವಾಗ ಆನ್ಸರ್ ಬಂದ್ಬಿಟ್ಟು ರಜನಿ ಸೇಡ್ ದಟ್ ರಾಜು ವಾಸ್ ರೀಡಿಂಗ್ ದೇರ್. ಹಿಯರ್ ಇದ್ರೆ ದೇರ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅವು ಮೂರದನ್ನ ನಾನು ತೋರಿಸ್ತಾ ಇದ್ದೀನಿ ಆನ್ಸರ್ಸ್. ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಈಸ್ ಆಮ್ ಇತ್ತಂತಂದ್ರೆ ವಾಸ್ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಆರ್ ಇದ್ರೆ ವಾರ್ ಆಗುತ್ತೆ. ಆಮೇಲೆ ವೀಲ್ ಇದ್ರೆ ವುಡ್ ಆಗುತ್ತೆ. ರಾಜು ಸೇಡ್ ರವಿ ಈಸ್ ಇನ್ ಮೈಸೂರ್. ಇದು ಸಿಂಪಲ್ ಪ್ರೆಸೆಂಟ್ ಇದೆ. ಸಿಂಪಲ್ ಪಾಸ್ಟ್ ಏನಾಗುತ್ತೆ ಅಂತಂದ್ರೆ ರಾಜು ಸೇಡ್ ದಟ್ ರವಿ ವಾಸ್ ಇನ್ ಮೈಸೂರ್. ರವಿ ವಾಸ್ ಇನ್ ಮೈಸೂರ್. ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಆಗುತ್ತೆ. ಅಸರ್ಟಿವ್ ಸೆಂಟೆನ್ಸ್ ಅಂತ ದ್ಯಾಟ್ ನಾವು ಬಳಕೆ ಮಾಡಿದೀವಿ. ರಾಜು ಸೇಡ್ ಐ ಆಮ್ ಇನ್ ಮೈಸೂರ್. ರಾಜು ಸೇಡ್ ದಟ್ ಹಿ ವಾಸ್ ಇನ್ ಮೈಸೂರ್. ಹೌದಾ? ನೋಡಿ ಐ ಇದ್ರೆ ಹಿ ಆಗಿದೆ, ಬಿಕಾಸ್ ರಾಜು ಹುಡುಗ ಅಲ್ವಾ. ಸೊ ನೋಡಿ ಇಲ್ಲಿ ಚೇಂಜಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಜು ಸೇಡ್ ಮೈ ಪೇರೆಂಟ್ಸ್ ಆರ್ ಇನ್ ಮೈಸೂರ್. ಇದು ಸಿಂಪಲ್ ಪ್ರೆಸೆಂಟ್ ಇದೆ. ಸಿಂಪಲ್ ಪಾಸ್ಟ್ ಏನಾಗುತ್ತೆ, ರಾಜು ಸೇಡ್ ದಟ್ ಹೀಸ್ ಪೇರೆಂಟ್ಸ್ ವರ್ ಇನ್ ಮೈಸೂರ್. ಹೀಸ್ ಪೇರೆಂಟ್ಸ್ ವರ್ ಇನ್ ಮೈಸೂರ್ ಅಂತ ಹೇಳ್ಬಹುದು. ಓಕೆ, ದೆನ್ ರಾಜು ಸೇಡ್ ಐ ವಿಲ್ ಗೋ ಟು ಮೈಸೂರ್. ವಿಲ್ ಇದ್ರೆ ಏನಾಗುತ್ತೆ, ಅಲ್ಲಿ ವುಡ್ ಆಗುತ್ತೆ. ಸೊ ರಾಜು ಸೇಡ್ ದಟ್ ಹಿ ವುಡ್ ಗೋ ಟು ಮೈಸೂರ್. ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಇಂಡೈರೆಕ್ಟ್ ಸ್ಪೀಚ್ ನೋಡಿ, ಹ್ಯಾಸ್ ಅಥವಾ ಹ್ಯಾವ್ ಇದ್ರೆ ಹ್ಯಾಡ್ ಆಗುತ್ತೆ. ಮೇ ಇದ್ರೆ ಮೈಟ್ ಆಗುತ್ತೆ. ಕ್ಯಾನ್ ಇದ್ರೆ ಕುಡ್ ಆಗುತ್ತೆ.
ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ರಾಜು ಸೇಡ್ ರವಿ ಹ್ಯಾಸ್ ಎ ಕಾರ್. ರಾಜು ಸೇಡ್ ದಟ್ ರವಿ ಹ್ಯಾಡ್ ಎ ಕಾರ್. ಹ್ಯಾಸ್ ಏನಾಗುತ್ತೆ, ಹ್ಯಾಡ್ ಆಗತ್ತೆ. ಪ್ರೆಸೆಂಟ್ ಇದ್ರೆ ಪಾಸ್ಟ್ ಆಗತ್ತೆ. ನೋಡಿ, ರಾಜು ಸೇಡ್ ಐ ಹ್ಯಾವ್ ಎ ಕಾರ್. ರಾಜು ಸೇಡ್ ದಟ್ ಹಿ ಹ್ಯಾಡ್ ಎ ಕಾರ್. ಸೊ ಇದು ನೀವು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ರಾಜು ಸೇಡ್ ರವಿ ಮೇ ಕಮ್. ಮೇ ಇದ್ರೆ ಮೈಟ್ ಆಗತ್ತೆ. ರಾಜು ಸೇಡ್ ದಟ್ ರವಿ ಮೈಟ್ ಕಮ್. ರಾಜು ಸೇಡ್ ಐ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್. ಓಕೆ, ರಾಜು ಸೇಡ್ ದಟ್ ಹಿ ಕುಡ್, ಕ್ಯಾನ್ ಇದ್ರೆ ಕುಡ್ ಆಗತ್ತೆ, ಹಿ ಕುಡ್ ಸ್ಪೀಕ್ ಇನ್ ಇಂಗ್ಲಿಷ್ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಏನು ಹ್ಯಾಸ್ ಇದ್ರೆ ಹ್ಯಾವ್ ಆಗುತ್ತೆ, ಹ್ಯಾವ್ ಇದ್ರೆ ಹ್ಯಾಡ್ ಆಗುತ್ತೆ, ಮೇ ಇದ್ರೆ ಮೈಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮಸ್ಟ್ ಇದ್ರೆ ಮಸ್ಟ್ ಬರಿಬಹುದು ಅಥವಾ ಹ್ಯಾಡ್ ಟು ಆಗುತ್ತೆ. ಆಮೇಲೆ ದಿಸ್ ಇದ್ರೆ ದ್ಯಾಟ್ ಆಗುತ್ತೆ, ದೀಸ್ ಇದ್ರೆ ದೋಸ್ ಆಗುತ್ತೆ. ಅವಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ರಾಜು ಸೇಡ್ ಐ ಮಸ್ಟ್ ವರ್ಕ್. ರಾಜು ಸೇಡ್ ದಟ್ ಹಿ ಹ್ಯಾಡ್ ಟು ವರ್ಕ್ ಅಥವಾ ಹಿ ಮಸ್ಟ್ ವರ್ಕ್ ನಡೀತದೆ, ಏನ್ ತೊಂದರೆ ಇಲ್ಲ. ಮಸ್ಟ್ ಬರಿಬಹುದು, ಮಸ್ಟ್ ಇದ್ರೆ ಮಸ್ಟ್ ಆಗುತ್ತೆ, ಅದೇನ್ ತೊಂದರೆ ಇಲ್ಲ. ರಾಜು ಸೇಡ್ ಐ ವಾಂಟ್ ದಿಸ್ ಪೆನ್. ರಾಜು ಸೇಡ್ ಐ ವಾಂಟ್ ದಿಸ್ ಪೆನ್. ಸೊ ಏನಾಗುತ್ತೆ, ರಾಜು ಸೇಡ್ ದಟ್ ಹಿ ವಾಂಟೆಡ್ ದ್ಯಾಟ್ ಪೆನ್. ದಿಸ್ ಇದ್ರೆ ದ್ಯಾಟ್ ಆಗುತ್ತಲ್ವಾ. ಸೊ ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಇನ್ನ ದೀಸ್ ಒಂದು ಆನ್ಸರ್, ಇದು ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಅದಕ್ಕೆ ಆನ್ಸರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ವೇಟ್ ಮಾಡಿ ನೋಡಿ. ರಾಜು ಸೇಡ್ ದೀಸ್ ಆರ್ ಮೈ ಬುಕ್ಸ್. ದೀಸ್ ಆರ್ ಮೈ ಬುಕ್ಸ್. ಸೊ ನೋಡಿ, ದೀಸ್ ಇದ್ರೆ ದೋಸ್ ಆಗುತ್ತಲ್ವಾ. ರಾಜು ಸೇಡ್ ದಟ್ ದೋಸ್ ವರ್ ಹಿಸ್ ಬುಕ್ಸ್. ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಆಗಿದೆ. ಸೊ ಇನ್ನ ಡೈರೆಕ್ಟ್ ಸ್ಪೀಚ್ ನಾವು ಇತ್ತ ತಿಳ್ಕೊಳ್ಳಿ. ನಾವು ಇತ್ತಂದ್ರೆ ದೆನ್ ಆಗತ್ತೆ, ಎಗೋ ಇದ್ರೆ ಬಿಫೋರ್ ಆಗತ್ತೆ, ದೆನ್ ಟುಡೇ ಇದ್ರೆ ದಟ್ ಡೇ ಆಗತ್ತೆ, ನಾವು ಇದ್ರೆ ದೆನ್ ಆಗತ್ತೆ. ಸೊ ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ನಾವ್. ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ನಾವ್, ಸಿಂಪಲ್ ಪ್ರೆಸೆಂಟ್ ಇದೆ. ರಾಜು ಸೇಡ್ ದಟ್ ಹಿ ವಾಸ್ ಇನ್ ಮೈಸೂರ್ ದೆನ್, ನಾವು ಇದ್ರೆ ದೆನ್ ಆಗಿದೆ ಅಂದ್ರೆ ಚೇಂಜಸ್ ನೋಡಿ, ಹೌದಾ. ಐ ಇದ್ರೆ ಹಿ ಇದೆ, ವಾಸ್ ಇನ್ ಮೈಸೂರ್ ದೆನ್. ರಾಜು ಸೇಡ್ 2 years ago ಐ ಹ್ಯಾಡ್ ಎ ಕಾರ್. 2 years ago ಐ ಹ್ಯಾಡ್ ಎ ಕಾರ್. ಸೊ ಏನಾಗುತ್ತೆ, ಅದು ಆಪ್ಷನ್ ಬಂದ್ಬಿಟ್ಟು ರಾಜು ಸೇಡ್ ದಟ್ 2 years ಬಿಫೋರ್ ಹಿ ಹ್ಯಾಡ್ ಎ ಕಾರ್. ಮಿಸ್ಟೇಕ್ ಆಗಿದೆ, ಎ ಕಾರ್ ಅದಷ್ಟೇ. ಹಿ ಹ್ಯಾಡ್ ಎ ಕಾರ್. ಓಕೆ, ಬಿಫೋರ್ ಅಲ್ಲಿ ಎಗೋ ಇದ್ರೆ ಏನು ಬರೀಬೇಕಾಗತ್ತೆ, ಬಿಫೋರ್ ಅಂತ ಬರೀಬೇಕಾಗತ್ತೆ, ಹೌದಾ. ಸೊ ಹಿ ಹ್ಯಾಡ್ ಎ ಕಾರ್ ಅಂತ ಬರೀಬೇಕು. ಆಮೇಲೆ ರಾಜು ಸೇಡ್ ಐ ಆಮ್ ಇನ್ ಮೈಸೂರ್ ಟುಡೇ. ರಾಜು ಸೇಡ್ ದಟ್ ಹಿ ವಾಸ್ ಇನ್ ಮೈಸೂರ್ ದಟ್ ಡೇ. ಟುಡೇ ಇದ್ರೆ ಏನಾಗುತ್ತೆ, ದಟ್ ಡೇ ಆಗುತ್ತೆ. ಸಿಂಪಲ್ ಪ್ರೆಸೆಂಟ್ ಇದ್ರೆ ಸಿಂಪಲ್ ಪಾಸ್ಟ್ ಬರೀಬೇಕಾಗತ್ತೆ. ಸೊ ನೋಡಿ, ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಡೈರೆಕ್ಟ್ ಸ್ಪೀಚ್ ನಲ್ಲಿ ಯಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ ಆಗುತ್ತೆ, ಟುಮಾರೋ ಇದ್ರೆ ದ ನೆಕ್ಸ್ಟ್ ಡೇ ಅಥವಾ ಫಾಲೋವಿಂಗ್ ಡೇ ಅಂತ ಆಗುತ್ತೆ. ಇದು ಅರ್ಥ ಮಾಡ್ಕೋಬೇಕಾಗತ್ತೆ. ಯಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ ಅಂತ ಆಗುತ್ತೆ, ಟುಮಾರೋ ಇದ್ರೆ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋವಿಂಗ್ ಡೇ ಅಂತ ಆಗುತ್ತೆ. ರಾಜು ಸೇಡ್ ಯಸ್ಟರ್ಡೇ ಐ ಏಟ್ ಅನ್ ಐಸ್ ಕ್ರೀಮ್. ರಾಜು ಸೇಡ್ ದಟ್ ದ ಪ್ರೀವಿಯಸ್ ಡೇ ಹಿ ಹ್ಯಾಡ್ ಈಟನ್ ಅನ್ ಐಸ್ ಕ್ರೀಮ್. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಇದೆ, ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಬರೀಬೇಕು. ಡೈರೆಕ್ಟ್ ಇಂಡೈರೆಕ್ಟ್ ಮಾಡುವಾಗ ರೂಲ್ಸ್ ನೆನ್ಪಿಡಬೇಕಾಗತ್ತೆ. ಸೊ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗಿದೆ ನೋಡಿ, ಹಿ ಹ್ಯಾಡ್ ಈಟನ್ ಆನ್ ಐಸ್ ಕ್ರೀಮ್. ಏಟದ್ದು V3 ಏನಾಗುತ್ತೆ, ಈಟನ್ ಆಗುತ್ತೆ. ಯಸ್ಟರ್ಡೇ ಇಟ್ ಚೇಂಜಸ್ ಟು ದ ಪ್ರೀವಿಯಸ್ ಡೇ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದೇನು ಅಂತಂದ್ರೆ, ಸಿಂಪಲ್ ಪಾಸ್ಟ್ ಇದ್ರೆ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಅದು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ. ರಾಜು ಸೇಡ್ ಟುಮಾರೋ ಐ ವಿಲ್ ಗೋ ಟು ಮೈಸೂರ್. ವಿಲ್ ಇದ್ರೆ ವುಡ್ ಆಗುತ್ತೆ. ರಾಜು ಸೇಡ್ ದಟ್ ಹಿ ವುಡ್ ಗೋ ಟು ಮೈಸೂರ್ ದ ಫಾಲೋವಿಂಗ್ ಡೇ ಅಂತ ಹೇಳ್ಬೇಕಾಗತ್ತೆ. ನೀವು ಡೈರೆಕ್ಟ್ ಸ್ಪೀಚ್ ನೋಡಿ, ಡೂ ಅಥವಾ ಡಸ್ ಇದ್ರೆ ಡಿಡ್ ಆಗುತ್ತೆ, ಡೋಂಟ್ ಡಸಂಟ್ ಇದ್ರೆ ಡಿಡಂಟ್ ಆಗುತ್ತೆ, ಆಮೇಲೆ ಡಿಡ್ ಇದ್ರೆ ಹ್ಯಾಡ್ ಡನ್ ಆಗುತ್ತೆ, ದೆನ್ ಹ್ಯಾಸ್ ಹ್ಯಾವ್ ಡನ್ ಇದ್ರೆ ಹ್ಯಾಡ್ ಡನ್ ಆಗುತ್ತೆ, ವಾಸ್ ಡೂಯಿಂಗ್ ಇದ್ರೆ ಹ್ಯಾಡ್ ಬೀನ್ ಡೂಯಿಂಗ್ ಆಗುತ್ತೆ, ಶಾಲ್ ಇದ್ರೆ ಶುಡ್ ಆಗುತ್ತೆ ಅಥವಾ ವುಡ್ ಆಗುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಯಾಕಂತಂದ್ರೆ ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಆಮೇಲೆ ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಸೊ ಇವನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನೇ ಅಲ್ಲಿ ತೋರಿಸ್ತಾ ಇರೋದು, ಹೌದಲ್ವಾ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.